ಹೊಸಪ್ಪ ಇಬ್ಬರೇ ಇರ್ತೀವಿ, ಕೆಲಸ ಏನು ಇಲ್ಲ ಅಂದ್ಕೊಂಡ್ರೆ ಕೆಲಸ ಎಷ್ಟೊಂದಿರುತ್ತಲ್ಲ. ಈ ಬಟ್ಟೆ ಎಲ್ಲ ಒಗ್ದು ಒಣಗಾಕ ಎತ್ಕೊಬಷ್ಟಗಡೆ ನನಗೊಂದು ಸಾಕಾಗೋಯ್ತು. ಅದರೊಳು ಇವಾಗಂತೂ ಮಳೆ ಯಾವಾಗ ಬರುತ್ತೋ ಏನೋ ಗೊತ್ತೇ ಆಗಲ್ಲ. ಬಿಸಿಲು ಇದ್ದಂಗೆ ಇರುತ್ತೆ, ತಕ್ಷಣ ಮಳೆ ಬಂದ್ಬಿಡುತ್ತೆ. ಅಯ್ಯೋ, ಇನ್ನೂ ಅಡುಗೆ ಬೇರೆ ಮಾಡಬೇಕಲ್ಲಪ್ಪ. ಅಲ್ಲ, ಶರತ್ಗೆ ಎಷ್ಟು ಸರಿ ಹೇಳಿದ್ದೀನಿ ಆ ಹೀರಮ್ಮ ತಂಗಿನ ಕೆಲಸಕ್ಕೆ ಹೇಳು ಅಂತ. ಇವನು ತಲೆಗೆ ಹಾಕ್ಕೊಂತ ಇಲ್ವಲ್ಲ, ಏನು ಮಾಡಿ ನಾನು? ಇರಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಮೊದಲೇ ಬಟ್ಟೆಲ್ಲ ಮಚ್ಚಿಟ್ಬಿಟ್ಟು ಅಡುಗೆ ಮಾಡ್ಬಿಡ್ಬೇಕು. ಇದರಿದು, ನಾ ಇಲ್ಲೇ ಇದ್ದೀನಿ. ಅಡುಗೆ ಮನೆಯಲ್ಲಿ ಪಾತ್ರೆ ಬೀಳ್ಸೋണ്ട് ಬರ್ತಾ ಇದೆಯಲ್ಲ. ನನ್ನ ಬಿಟ್ಟರೆ ಮನೇಲಿ ಯಾರಿದ್ದಾರೆ? ಓ, ಶರತ್ ಬಂದ್ಬಿಟ್ನ ಹೇಗೆ? ಯಾರು ನೀವು? ನನ್ನ ಹೆಸರು ತಾಯವ್ವ ಅಂತ. ಅಲ್ಲ, ನಿಮ್ಮ ಹೆಸರು ಇದ್ರೆ ಇರಲಿ ಒಂದು ಕಡೆಗೆ. ಅಲ್ಲ, ನೀವು ಒಳಗಡೆ ಹೇಗೆ ಬಂದ್ರಿ? ಅದು ಅಡುಗೆ ಮನೇಲಿ ಹೋಗಿ ಏನು ಮಾಡ್ತಿದ್ರಿ? ನೋಡಮ್ಮ ಮಾನ್ಸ, ನಿನ್ಗೊಬ್ಳಿಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಿನ್ನ ಗಂಡ ನಾನು ಕರ್ಕೊಬಂದಿಲ್ಲಿ ಬಿಟ್ಟಿದ್ದಾನೆ. ನಿನ್ಗೆ ಹೇಳಿಲ್ವ ಅವನು? ಅದಕ್ಕೆ ನಾನು ಅಡುಗೆ ಮಾಡ್ತಾ ಇದ್ದೆ. ಅಲ್ಲ, ನನಗೊಂದು ಮಾತು ಹೇಳಿಲ್ವಲ್ಲ. ಅಲ್ಲ, ನನಗೆ ಹೇಳ್ತಿದ್ದವನು ಹೀರಮ್ಮ ಅಂತಿದ್ದಾರಲ್ಲ, ಅವ್ರ ತಂಗಿನ ಕರ್ಕೊಬರ್ತೀನಿ ಅಂತ. ಆದರೆ ನೀವು ಇಷ್ಟು ಏಜ್ ಆಗಿದೆ ಅಲ್ವಮ್ಮ, ನಿಮ್ಮ ಕೈಯಲ್ಲಿ ನಮ್ಮ ಮನೆ ಕೆಲಸ ಮಾಡೋಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ನನಗೆ ನೀವು ಹೊಸ ಕೆಲಸನ 22 ವರ್ಷದಿಂದ ಇದೇ ಮನೆ ಕೆಲಸ ಮಾಡಿಕೊಂಡೇ ಇದ್ದೀನಿ. ಹಾಂ, ಏನಮ್ಮ ಅಂದ್ರಿ? ನನಗೆ ಕೆಲಸ ಮಾಡಿ ಅಭ್ಯಾಸ ಇದೆ ಅಂದೆ. ನೋಡಮ್ಮ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಕೈಯಲ್ಲಿ ಎಷ್ಟಾಗುತ್ತಲ್ಲ ಅಷ್ಟು ಕೆಲಸ ಮಾಡು, ಮಿಕ್ಕಿದ್ದು ನಾನು ಮಾಡ್ತೀನಿ, ಆಯಿತಾ? ಅಲ್ಲಮ್ಮ, ಆದರೂ ನಿಮ್ಮ ಕೈಲಿ ಕೆಲಸ ಮಾಡ್ಸೋಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ಹಾಗಂದ್ರೆ ಆಗುತ್ತಮ್ಮ? ನೀನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ನಂಗೆ ಕೆಲಸ ಮಾಡೋಕ್ಕೆ ಏನೂ ಕಷ್ಟ ಇಲ್ಲ, ನಾನು ಇಷ್ಟಪಟ್ಟೆ ಮಾಡ್ತೀನಿ. ಸರಿ, ಇವತ್ತಿನ ಅಡುಗೆಗೆ ಏನು ಮಾಡಲಿ? ನಿಂಗೇನು ಇಷ್ಟ ಅಂತ ಹೇಳು, ನಾನು ಅದನ್ನೇ ಮಾಡ್ತೀನಿ. ಪರವಾಗಿಲ್ಲಮ್ಮ, ನೀವು ಏನೋ ಮಾಡ್ತಿದ್ರಲ್ಲ ಅದನ್ನೇ ಮಾಡಿ, ನಾನು ತಿಂತೀನಿ. ಸರಿ, ಹಾಗಿದ್ರೆ ನಿನ್ನ ಗಂಡ ಊಟಕ್ಕೆ ಬರ್ತಾನಾ ಅಥವಾ ಬರಲ್ವಾ? ಅಮ್ಮ, ಅದು ಗೊತ್ತಿಲ್ಲ, ಅವ್ರು ಬರ್ತಾರಾ ಏನು ಅಂತ. ಸದ್ಯಕ್ಕೆ ಅಂದಂಗೆ ಅಮ್ಮ, ನೀವು ಇಲ್ಲೇ ಇರ್ತೀರ ಅಥವಾ ತಪ್ಪು ತಿಳ್ಕೊಬೇಡಿ, ನಿಮ್ಮ ಮನೆಗೆ ಹೊರಟೋಗ್ತೀರಾ? ನೋಡಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನನಗೆ ಈ ಮನೆ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಸಿಗೋದು ಇಲ್ಲ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಓ ಹೌದಾ, ಸರಿ, ಹಾಗಿದ್ರೆ ನಮ್ಮಿಬ್ರಿಗೂ ಮಾತ್ರ ಅಡುಗೆ ಮಾಡಿ. ಇವಾಗ ಸಂಜೆಗೆ ಬೇಕಾದರೆ ಶರತ್ ಸೇರಿಸಿ ಅಡುಗೆ ಮಾಡೋಣ. ಸರಿಮ್ಮ. ಯಪ್ಪ, ಒಂದು ನಿಮಿಷ ಎದುರೇ ಬಿಟ್ಟಿದ್ದೆ. ಅಲ್ಲ, ಶರತ್ ಎಂಥ ಕೆಲಸ ಮಾಡ್ತಾನೆ, ನನಗೊಂದು ಮಾತು ಹೇಳಲ್ಲ, ಎಲ್ಲ ಇಷ್ಟ ಬಂದಂಗೆ ಮಾಡ್ತಾನೆ. ಹೋಗಲಿ ಬಿಡು, ನನಗೂ ಒಬ್ಬರೇ ಇದ್ದು ಬೋರ್ ಆಗ್ತಾಯಿತ್ತು. ಅದು ಅಲ್ಲದೆ ಎಷ್ಟು ಧೈರ್ಯವಾಗಿದ್ದರು ಈ ಮನೆ ಬಗ್ಗೆ ಏನಾದರೂ ಹೇಳ್ತಾರಲ್ಲ, ಅವಾಗ ಒಂದು ಕ್ಷಣ ಭಯ ಆಗುತ್ತೆ. ಇವಾಗ ಆ ಭಯ ಎಲ್ಲ ಏನೂ ಇಲ್ಲ. ಈ ಅಮ್ಮ ಇದ್ದಾರಲ್ಲ, ನನ್ನ ಜೊತೆಗೆ ಯಾವಾಗಲೂ ಹೀಗೆ ಇರ್ತಾರೆ. ಏಮಂಡಿ, ಮನೆ ಇಲ್ಲಿಗೆ ಮತ್ತು ಶಾಪ್ಗೆ ಸ್ವಲ್ಪ ಜಾಸ್ತಿ ದೂರ ಆಗಿಲ್ವಾ ನಿಮಗೆ? ಅಲ್ಲ, ಅನ್ಪಿಸ್ತಾ ಇಲ್ವಾ? ಹ್ಞೂ ಕಣೆ, ನೀ ಹೇಳ್ತಿರೋದನ್ನ ಸರಿ ಇದೆ. ನಮ್ಮ ಅಂಗಡಿಗೂ ಮತ್ತು ಮನೆಗೂ ದೂರ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ? ಮನೆ ಹತ್ರದಲ್ಲೇ ಶಾಪಲ್ಲಿ ಸಿಗ್ಲಿಲ್ವಲ್ಲ, ದೂರ ಆದರೆ ಆಗಲಿ ಬಿಡು ಅಂತ ನಾನು ಅಪ್ಪ ಈ ಅಂಗಡಿ ಮಾಡ್ಕೊಂಡ್ವಿ. ನಿನಗೆ ಗೊತ್ತಾ, ನಮ್ಗೆ ಒಂದಿನ ಲೇಟಾಗಿದ್ರೂ ಈ ಅಂಗಡಿ ನಮಗೆ ಸಿಗ್ತಾ ಇರಲಿಲ್ಲ, ಗೊತ್ತಾ? ಸರಿ ಅಂಡಿ. ಏಮಂಡಿ, ನನಗೊಂದು ಯೋಚನೆ ಬರುತ್ತೆ, కానీ నేనేనా చెప్తే ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ, ಹೇಳು, ಅದೇನು ಅಂತ. ಅದೇమంటే మేము ఎందుకు షాప్ಗೆ ಹತ್ತಿರವಾಗದಲ್ಲಿ ಒಂದು ಮನೆ ಮಾಡ್ಕೋಬಾರ್ದು? ನಮಗೆ ಇಲ್ಲಿಂದ ಇಂಟಿಗೆ ಹೋಗಿ వచ్చేది ಎಲ್ಲ ಕಡಿಮೆ ಆಗುತ್ತಲ್ಲ, ಅದಕ್ಕೆ ನಾವು ಈ ಕಡೆ ಒಂದು ರೆಂಟಿಗೆ ಮನೆ ಮಾಡಿಕೊಂಡ್ರೆ. ನೀನು ಹೇಳ್ತಾ ಇರೋದೇನೋ ಸರಿ ಇದೆ, ಆದರೆ ಇದನ್ನು ಅಮ್ಮನಿಗೆ ಹೇಳಿದ್ರೆ ಅಮ್ಮ ಒಪ್ಕೊಳ್ತಾರಾ? ಏನದು ಅಂದ್ಕೊಂಡ್ಬಿಟ್ರೆ ಹೇಗೆ ಹೇಳೋದು ಇವಾಗ ಅಮ್ಮನಿಗೆ? ನೀವು ಹೇಳ್ತಾರೋ ಸರಿಯಾಗಿದೆ. ಅದಕ್ಕಾದಂಡಿ ಹೇಗಾದರೂ ಮಾಡಿ ಅತ್ತಗಾರಿಗೆ ನೀವೊಂದು ಸರಿ ಹೇಳಿ, ಈ ಥರ ಪ್ರಾಬ್ಲಮ್ ಇದೆ, ಸರಿಪೋతుంది ಅಂತ ಹೇಳಿ ಒಪ್ಕೊಂಡು ಒಪ್ಕೋಬೋದು. ಸರಿ, ಹಾಗಿದ್ರೆ ಇವತ್ತು ಸಂಜೆ ಮನೆಗೆ ಹೋಗ್ತೀವಲ್ಲ, ಇಬ್ಬರು ಹೇಳೋಣ. ಸರಿ ಅಂಡಿ. ಸರಿ, ಇವಾಗ ಒಂದು ಕೆಲಸ ಮಾಡು, ಐಟಮ್ ಯಾವುದಾದ್ರು ಖಾಲಿ ಆಗಿದೆಯಲ್ಲ ಅದರಲ್ಲಿ ಲಿಸ್ಟ್ ಮಾಡು. ಇವರು ಕೊಟ್ಟರೆ ಅವ್ರು ತೊಗೊಬಂದು ಕೊಡ್ತಾರೆ. చేసినానండి, పద్దెనిమిది ఇಷ್ಟು చేసినాను. ಹೌದಾ? ಸರಿ, ನೋಡಿ.
ಇವ್ರಿಗೆ ಎಷ್ಟು ಸಾರಿ ಹೇಳ್ತೀನಿ ನೀರು ತುಂಬ ಮೇಲೆ ಆಫ್ ಮಾಡ್ರು ಅಂತ. ಯಾರು ಕಿವಿ ಮೇಲೆ ಹಾಕ್ಕೊಳ್ಳಲ್ವಲ್ಲ, ಇವ್ರನ್ನೇನು ಮಾಡೋದು? ಲೋ ಲೋ ಮಾರ, ನೀರು ತುಂಬೋಗೈತೆ, ಆಫ್ ಮಾಡೋ. ಹಾಂ ಹ್ಞೂ ಕಣಣ್ಣ, ಒಂದು 2 ನಿಮಿಷ ಆಫ್ ಮಾಡ್ತೀನಿ ತಡಿ. ಆಹಾ, ಈ ನೀರು ಎಷ್ಟು ತಿಳಿಯಾಗಿದೆ, ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ ನೀರಲ್ಲಿ, ಅಷ್ಟು ಚೆನ್ನಾಗಿದೆ. ಹಾಂ, ಏನೇ ಹೇಳಿದ್ರು ಈ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತಪ್ಪ. ನಮ್ಮಂಥ ವಯಸ್ಸು ಹುಡುಗರೆಲ್ಲನೂ ಈ ಹಳ್ಳಿ ಜೀವನ ಬೇಡ ಅಂದ್ಬಿಟ್ಟು ಆ ಸಿಟಿಗೆ ಹೋಗಿ 24 ಗಂಟೆನೂ ಲ್ಯಾಪ್ಟಾಪ್ ಮುಂದೆ ಕುಂತು ಯಪ್ಪ. ಆದರೆ ಇಲ್ಲಿ ಇಂಥ ಒಳ್ಳೆಯ ವಾತಾವರಣ, ಈ ಸೌಂದರ್ಯದ ಗಾಳಿ, ಅಪ್ಪ ನೆನೆಸ್ಕೊಂಡ್ರೆ ಮೈ ರೋಮಾಂಚನವಾಗ್ಬಿಡುತ್ತೆ. ಸುಮಾರು ಜನ ಇಂಥ ವಾತಾವರಣನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ನಾನಂತೂ ಹಂಗೆ ಮಾಡ್ಕೋಬಾರ್ದು. ಇದೇ ಜೀವನದಲ್ಲಿ, ಈ ಹಳ್ಳಿ ಜೀವನದಲ್ಲಿ ಈ ರೈತ ಅನ್ನೋ ಪದವಿ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಹೌದು ಮನೋಜ್. ಅರೆ ಶರತ್, ಬಾರೋ, ಯಾಕೆ ಅಲ್ಲೇ ನಿಂತ್ಕೊಬಿಟ್ಟಿದ್ಯಲ್ಲ? ಇಲ್ಲಪ್ಪ, ನೀನೇನೋ ಹಳ್ಳಿ ಜೀವನ ಸಿಟಿ ಜೀವನ ಅಂತ ಏನೋ ಮಾತಾಡ್ತಾ ಇದೆಯಲ್ಲ, ಅದು ಕೇಳೋಕೆ ಚೆನ್ನಾಗಿತ್ತು, ಅದಕ್ಕೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಹೌದು ಕಣೋ, ನೀನು ಕರೆಕ್ಟಾಗಿ ಹೇಳಿದೆ. ಎಷ್ಟು ಜನ ಹುಡುಗರು ಈ ಹಳ್ಳಿ ಜೀವನ ಬೇಡಪ್ಪ, ಈ ಬಿಸಿಲಲ್ಲಿ ಯಾರು ಕೆಲಸ ಮಾಡ್ತಾರೆ, ಆರಾಮಾಗಿ ಎ ಸಿ ಒಳಗೆ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಆಸೆ ಪಡ್ತಾರೆ. ಆದರೆ ಈ ರೈತ ಅಂತೀವಲ್ಲ, ಈ ಕೆಲಸದಲ್ಲಿ ಅಷ್ಟು ಖುಷಿ ನೆಮ್ಮದಿ ಯಾವುದ್ರಲ್ಲೂ ಇಲ್ಲ. ಯಾಕೆಂದರೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ನನಗಾಗಿ ಅನ್ನೋದು ಆಸೆ ಇರುತ್ತೆ. ಆದರೆ ಸಿಟಿನಲ್ಲಿ ಇದೆಲ್ಲ ಎಲ್ಲಿರ್ಬೇಕು ಹೇಳು? ಮತ್ತೆ ಇನ್ನೇ ಅನ್ಕೊಬಿಟ್ಟಿದ್ಯಾ, ದೇಶಕ್ಕೆ ಅನ್ನ ಹಾಕೋರಪ್ಪ ನಾವು, ಆಯಿತಾ? ಅದು ಸರಿ ಶರತ್, ನಾನಿವತ್ತು ಬೆಳಗ್ಗೆ ನಿಮ್ಮ ಮನೆಗೆ ಹೋಗಿದ್ದೆ ಕಣೋ, ಮನಸ ಇದ್ಲು, ಮಾತಾಡ್ಕೊಂಡು ಬಂದೆ. ನೀನು ಇರಲಿಲ್ವಂತಲ್ಲ, ಎಲ್ಲೋಗಿದ್ದೆ? ಮನಸ ಅಂತಿದ್ಲು ನಿಮ್ಗೆ ಯಾವುದೂ ಕೆಲಸ ಸೆಟ್ ಆಗಿಲ್ವಂತೆ. ಹೌದು ಕಣೋ, ನಾನು ಎಷ್ಟು ಅಂತ ಟ್ರೈ ಮಾಡಲಿ ಹೇಳು, ಎಲ್ಲ ಕಡೆ ಕೆಲಸ ಆಗೋ ಥರನೇ ಇರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಬಂದು ಕೈ ಕೊಡುತ್ತೆ ಕಣೋ. ನಾನು ಎಲ್ಲ ಪ್ರಯತ್ನ ಮಾಡಿದೆ, ಆದರೆ ಯಾವುದೂ ಕೈ ಹಿಡಿತಾ ಇಲ್ಲಪ್ಪ. ಅದಕ್ಕೆ ಯಾಕೋ ಅಷ್ಟೊಂದು ಬೇಜಾರು ಮಾಡ್ಕೊತೀಯಾ? ಏನಾಗುತ್ತೆ, ಇವತ್ತು ನಾಳೆ ಸಿಗುತ್ತೆ, ಹಂಗೂ ಸಿಗೋದಿಲ್ಲ. ಒಂದು ವೇಳೆ ತಲೆ ಕಟ್ಸ್ಕೋಬೇಡ, ನೀನಂತ ರೈತ ಆಗ್ಬಿಡು. ನನಗಂತದ್ರಲ್ಲಿ ಯಾವುದೇ ಮುಜುಗರ ಇಲ್ಲಪ್ಪ. ನಾನು ನೋಡ್ತೀನಿ, ಇನ್ನೊಂದು ತಿಂಗಳು ನೋಡ್ತೀನಿ. ಒಂದು ವೇಳೆ ಸಿಕ್ಕಿಲ್ವಾ ಕೆಲಸ ಎಲ್ಲೂ, ನಾನು ನಿನ್ನಾಗೆ ರೈತ ಆಗ್ಬಿಡ್ತೀನಿ. ಏನೋ ಕಡಿಮೆ ಆಗಿದೆ ಕೆಲಸದಲ್ಲಿ, ಕೈ ತುಂಬ ಸಂಬಳ ಸಿಗುತ್ತೆ. ಸಂಬಳ ಅನ್ನೋದಕ್ಕಿಂತ ಕೈ ತುಂಬ ಕಾಸು, ವರ್ಷ ಪೂರ್ತಿ ಕೆಲಸ ಮಾಡು, ದಿಲ್ದಾರಾಗಿ ಬದುಕು. ಯಾರೇನು ಕೇಳ್ತಾರೆ ನಮ್ಮನ್ನು? ನಮ್ಮದಲ್ವ ಕೆಲಸಗಳು. ನಂಗೆ ಇಂತೆಲ್ಲ ಮಾಡಬೇಕು ಅಂತ ಆಸೆ ಇದೆ ಕಣೋ. ಆದರೆ ನಮ್ಮ ಮನಸ್ಸಿಗೆ ನಾನು ಹಳ್ಳಿಯಲ್ಲಿರೋದು, ರೈತನಾಗೋದು ಅವಳಿಗೆ ಚೂರು ಇಷ್ಟ ಇಲ್ಲ. ಅವಳಿಗೆ ನಾನು ಕೆಲ್ಸಕ್ಕೆ ಹೋಗಿ ಬರಬೇಕು, ನನ್ನ ಗಂಡ ಆಫೀಸ್ಗೆ ಹೋಗಿ ಬರ್ತಂತ ನಾನು ಹೇಳ್ಕೋಬೇಕು, ಅದು ಅವಳಿಗೆ ಆಸೆ. ಹೋಗಲಿ ಬಿಡೋ, ಅವಳ ಆಸೆಗೆ ಯಾಕೆ ಬೇಡ ಅಂತೀಯ? ಅಲ್ಲ ಕಣಯ್ಯ, ನಂದಿರಲಿ ನಿಂದು ಹೇಗಿದೆ, ತನಗೆ ನೀನು ಇಷ್ಟ ಆದ್ಯಾ? ಅವಳೇನು ಒಪ್ಕೊಂಡ್ಲಾ? ಅವಳು ನನ್ನ ಹತ್ರ ಬಾಯಿ ಬಿಟ್ಟು ಮಾತಾಡ್ದಲ್ವಾ ನನಗೆ ಗೊತ್ತಾಗೋಕ್ಕೆ ಅವಳನ್ನು ಒಪ್ಕೊಂಡ್ಲಾ ಇಲ್ವಾ ಅಂತ. ನೀನು ನಂಬ್ತೆ ಶರತ್, ಮದುವೆ ಆಗಿ ಇವತ್ತಿನವರೆಗೂ ನನ್ನ ಹತ್ರ ಒಂದೇ ಒಂದು ಮಾತಾಡಿಲ್ಲ ಅವಳು. ಹೌದಾ? ಹಾಂ, ಅಂದಂಗೆ ವಿಷಯ ಎಲ್ಲರಿಗೂ ಮೈನಲ್ಲಿ ಗೊತ್ತಿದೆಯಾ? ನನಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತ. ಆದರೆ ನಾನು ಹೆಚ್ಚಾಗಿ ತಲೆ ಕಟ್ಸ್ಕೊಳಕ್ಕೆ ಹೋಗಲ್ಲ. ಅವಳು ಮಾತಾಡದೇ ಇರಲಿ, ನನಗೇನು ಆಗಬೇಕಾಗಿಲ್ಲ. ಅದೇನು ಮನೋಜ್ ಹಂಗಂತಿದ್ಯಾ? ಅವಳೇನು ಹೆಂಡ್ತಿ ಅಲ್ವಾ? ನೀನು ಹಾಗಂದರೆ ಅವಳಿಗೆ ಬೇಜಾರಾಗೋದಿಲ್ವಾ? ಹೋಗಲಿ ಬಿಡು, ಅವಳು ಮಾತಾಡಿದ್ರೆ ಏನಾಗುತ್ತೆ, ನೀನೇ ಮಾತಾಡಿಸು. ನೀನು ಈ ಪ್ರಯತ್ನ ಯಾವಾಗಾದ್ರೂ ಪಟ್ಟಿದೆಯಾ? ಇಲ್ಲ, ನನಗೂ ಅಷ್ಟೇ ಅವಳ ಜೊತೆ ಮಾತಾಡಬೇಕು ಅನ್ನೋ ಪ್ರಸಂಗ ಯಾವುದೂ ಬಂದಿಲ್ಲ ಕಣೋ. ಮನೆಗೆ ಹೋಗ್ತೀನಲ್ಲ, ಊಟ ಅಮ್ಮನ ಕೇಳಿದ್ರೆ ಅಮ್ಮ ಹಾಕ್ಕೊಡ್ತಾರೆ. ಇನ್ನು ಕಾಫಿ ಏನಾದರೂ ಬೇಕಾಗಿದ್ರೆ ಅಥವಾ ಏನಾದರೂ ವಸ್ತು ಬೇಕಾಗಿದ್ರೆ ಅದಕ್ಕೆ ತಂದು ಕೊಡ್ತಾರೆ. ಹಾಗಾಗಿ ಅವಳನ್ನ ಕರೆಯೋದು ಕೇಳೋದು ಇದುವರೆಗೂ ಏನೂ ಆ ಥರ ಏನಂತಾರೆ ಪ್ರಸಂಗ ಬಂದಿಲ್ಲ. ಆದರೂ ಮನೋಜ್, ನೀನು ಪ್ರಯತ್ನ ಪಡು ಆಯಿತಾ? ಪಾಪ ಅವಳಿಗೂ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಆದರೆ ಅವಳು ಮಾಡಿದ ತ್ಯಾಗ ತುಂಬ ದೊಡ್ಡದಾಗಿದೆ ಕಣೋ. ಯಾಕೆಂದರೆ ಅಪ್ಪ ಅಮ್ಮ ಅತ್ತೆ ಮಾವನ ಮನ ಉಳ್ಸೋಕ್ಕೋಸ್ಕರ ತನ್ನ ಜೀವನನೇ ನಿನಗೋಸ್ಕರ ದಾರಿ ಹೇಳ್ದವಳೆ. ಅಂಥ ಹುಡುಗಿನ ನೀನು ಇಷ್ಟೊಂದು ಕೀಳಾಗಿ ನೋಡೋದು ತಪ್ಪು ಕಣೋ. ನಾನೇನು ಅವಳು ಚೀಪ್ ಮಾಡ್ತಾಯಿಲ್ಲ ಕಣೋ, ಮಾತಾಡ್ತಾ ಇಲ್ಲ ಅಂದೆ ಅಷ್ಟೇ.
ನಾನು ಕೇಳೋದೇ ಮರ್ತೋಗ್ಬಿಟ್ಟೆ ಕಣೋ. ನಾನು ನಿಂಗೆ ಹೇಳಿದ್ನಲ್ಲ ಬೆಳಗ್ಗೆ ನಿಮ್ಮ ಮನೆಗೆ ಹೋಗಿದ್ದೆ ಅಂತ. ಆಗೊಬ್ಬರು ಲೇಡೀಸ್ ಬಂದಿದ್ರು ಕಣೋ, ಮನೋಜ್ ಇಲ್ವಾ ಅಂತ. ಯಾರವರು? ಹೌದಾ, ನಾನು ನೋಡ್ಕೊಂಡು ಬೆಳಗ್ಗೆನಾ? ಯಾರು? ಓಹೋ ಮನೋಜ, ಅದೊಂದು ದೊಡ್ಡ ಕತೆ ಕಣ. ಅದೇನು ಗೊತ್ತಾ? ಇದೇನೋ ಹಿಂಗೆ ಹೇಳ್ತಾ ಇದೆಯಾ? ಅಂದರೆ ನಿಮ್ಮ ಅಣ್ಣನಿಗೆ 2 ಮದುವೆ ಆಗಿದೆಯಾ? ಹ್ಞೂ ಕಣೋ, ನಮ್ಮ ಅಣ್ಣನಿಗೆ 2ನೇ ಮದುವೆ ಆಗಿದೆ. ಆದರೆ ಪಾಪ ನಮ್ಮಣ್ಣ ನಮ್ಮ ದೊಡ್ಡವ್ರಿಗೆ ಹೇಳ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟ. ಆದರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯ್ತಪ್ಪ. ಅದೇ ಸ್ವಲ್ಪ ನೆಮ್ಮದಿ. ಆದರೂ ನಿಮ್ಮ ಅಣ್ಣ ತುಂಬ ಗ್ರೇಟ್ ಬಿಡು. ಮತ್ತು ಇನ್ನೇನು ಸಮಾಚಾರ? ನಂದೇನಿದೆ ಕಣೋ. ಅಂದಂಗೆ ನಿಮ್ಮಣ್ಣ ಶಾಪ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆಯಾ? ಪರವಾಗಿಲ್ಲ ಕಣೋ. ಸಿಟಿಲೆಲ್ಲ ಅವನದು ಒಂದೇ ಶಾಪ್ ಇರೋದು, ಹಾಗಾಗಿ ವ್ಯಾಪಾರಕ್ಕೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡೀತಿದೆ. ಸರಿ ಕಣೋ, ನಾನು ಬರ್ತೀನಿ. ಯಾಕೋ ಇರೋ, ಎಲ್ಲೂ ಹೋಗಿ ಏನೋ ಮಾಡ್ತೀಯಾ? ಒಂದು ಕೆಲಸ ಮಾಡು, ಇಲ್ಲಿ ಎಲ್ಲಿ ಸಿಗುತ್ತೆ ನನಗೆ ಕುಡ್ಕೊಂಡು ಹೋಗೋ ನಡಿ. ಸರಿ ಬಾಪ್ಪ. ನೀನೇನು ಮಾಡೋದು? ನನಗೂ ಮಾಡಲೇನೋ ಕೆಲಸ ಇಲ್ಲ ಮಾಡೋಕ್ಕೆ, ಹಾಗೆ ಮಾತಾಡ್ಕೊಂಡು ಹೋಗ್ತಾರೇನ ಬಾ. ಆಯಿತು ಕಣ, ನಡಿ.